ಉಗ್ರ ಮಂಜು ವರ್ತನೆಗೆ ನೇರವಾಗಿ ಚೀಪ್ ಎಂದ ರಜತ್. ಮೋಕ್ಷಿತಾ ತಳ್ಳಿತಕ್ಕೆ ಬೆಂಕಿಯಾದ ಭವ್ಯ ನಿನ್ ಕೈ ಏನು ಕಿಸಿಯೋಕಾಗಲ್ಲ ಮನೆಗ್ ನಡಿ ಎಂದ ನೆಟ್ಟಿಗ್ರು. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಹಾಗೆ ಆಗ್ತಾ ಇದೆ. ಟಾಸ್ಕ್ ಆಡುವಾಗ ಅವರು ಹೀನಾಯವಾಗಿ ಸೋತಿದ್ದಾರೆ. ಇದರಿಂದ ಅವರ ತಂಡಕ್ಕೆ ಹಿನ್ನಡೆಯಾಗಿದೆ. ಸೋತ ಬಳಿಕ ಚೈತ್ರ ಜೋರಾಗಿ ಗೊಳೋ ಅಂತ ಅತ್ತಿದ್ದಾರೆ. ರಾತ್ರಿ ಇಡೀ ಜಾಗರಣೆಯನ್ನು ಕೂಡ ಮಾಡಿದ್ದಾರೆ. ಇದು ಕರ್ಮದ ಫಲ ಎಂದು ದೊಡ್ಡ ಮನೆ ಮಂದಿ ಮಾತನಾಡ್ಕೊಳ್ತಾ ಇದ್ದಾರೆ. ಹೌದು, ನನ್ನನ್ನು ಮಾನಸಿಕವಾಗಿ ಯಾರೂ ಕುಗ್ಗಿಸಲು ಸಾಧ್ಯವಿಲ್ಲ ಎಂಬಂತಹ ಭ್ರಮೆಯಲ್ಲಿ ಚೈತ್ರ ಇರ್ತಾರೆ. ಆದ್ರೆ ಆ ಭ್ರಮೆ ಈಗ ಕಳಚಿ ಬಿದ್ದಂತಾಗಿದೆ. ಬಿಗ್ ಬಾಸ್ ಮನೆಯು ಚೈತ್ರಾಗೆ ಹಲವು ಪಾಠಗಳನ್ನ ದಿನದಿಂದ ದಿನಕ್ಕೆ ಕಳುಹಿಸಿಕೊಡ್ತಾ ಇದೆ. ಚೈತ್ರ ಎಷ್ಟು ದುರ್ಬಲವಾದ ವ್ಯಕ್ತಿ ಎಂಬುದು ಟಾಸ್ಕ್ಗಳ ಮೂಲಕ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಇದನ್ನ ನಾವು ಹೇಳ್ತಾ ಇಲ್ಲ, ಬದಲಿಗೆ ಬಿಗ್ ಬಾಸ್ ಮನೆಯ ಮಂದಿ ಮಾತನಾಡ್ಕೊಳ್ತಾ ಇರೋದು. ಎಸ್, ಇತ್ತೀಚೆಗೆ ಬಿಗ್ ಬಾಸ್ ನೀಡಿದ ಟಾಸ್ಕ್ ನಲ್ಲಿ ಚೈತ್ರ ಕುಂದಾಪುರ ಕಳಪೆ ಮಟ್ಟದ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಅಲ್ಲದೆ ಉಸ್ತುವಾರಿ ಕೂಡ ನಿಭಾಯಿಸುವಾಗ ತಮ್ಮ ಪಕ್ಷಕ್ಕೆ ಒಳ್ಳೆಯದನ್ನ ಮಾಡಿ ಬೇರೊಂದು ಪಕ್ಷಕ್ಕೆ ಕೆಟ್ಟದನ್ನ ಮಾಡ್ತಾ ಇದ್ದಾರೆ. ಅದರ ಕರ್ಮ ತಿರುಗಿ ಬಂದಿದೆ ಎಂದು ಹೀನಾಯವಾಗಿ ಚೈತ್ರ ಸೋತಿದ್ದಾರೆ ಎಂದು ಮಾತನಾಡ್ಕೊಳ್ತಾ ಇದ್ದಾರೆ. ಆ ಮಾತನ್ನ ಕೇಳಿಸಿಕೊಂಡಂತಹ ಚೈತ್ರ ಬಾತ್ರೂಮ್ಗೆ ಹೋಗಿ ಒಬ್ಬರೇ ಮಾತನಾಡಿಕೊಂಡು ಅಳ್ತಾ ಇದ್ದಾರೆ. ಅಂದಹಾಗೆ ಸಿನಿಮಾಗಳಲ್ಲಿ ವಿಲನ್ ಪಾತ್ರದ ಮೂಲಕ ಉಗ್ರ ಮಂಜು ಫೇಮಸ್ ಆಗಿದ್ರು. ಹಾಗಾಗಿ ಅವರು ಎಂತಹ ಪಾತ್ರಗಳು ಮಾಡಿದ್ರು ಕೂಡ ಹಾವಭಾವ ತುಂಬಾ ಚೆನ್ನಾಗಿ ಮೈಗೂಡಿಸಿಕೊಂಡಿದ್ದಾರೆ. ಅಲ್ಲದೆ ಅವರು ಕಿಚ್ಚನ ಮ್ಯಾಕ್ಸ್ ನಲ್ಲಿಯೂ ಕೂಡ ಒಂದು ಪಾತ್ರವನ್ನ ಮಾಡಿದ್ದಾರೆ. ಇದೇ ರೀತಿ ವಿಲನ್ ರೀತಿ ವರ್ತನೆಯನ್ನ ಹೇಗ್ ಮಾಡೋದು ಎಂಬಂತೆ ಧನರಾಜ್ ಮತ್ತೆ ಹನುಮಂತಂಗೆ ಹೇಳ್ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಮತ್ತು ರಜತ್ ಎದುರು ವಿಲನ್ ರೀತಿ ಹೇಗೆ ಡೈಲಾಗ್ ಹೊಡೆಯಬೇಕು ಎಂದು ಧನರಾಜ್ಗೆ ಮಂಜು ಹೇಳ್ಕೊಟ್ಟಿದ್ದಾರೆ. ಆದ್ರೆ ಅವ್ರು ಹೇಳ್ಕೊಟ್ಟಿದ್ದನ್ನ ಸರಿಯಾಗಿ ಮಾಡಲು ಧನರಾಜ್ಗೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಮನೆ ಮಂದಿಯೆಲ್ಲ ಸಿಕ್ಕಾಪಟ್ಟೆ ನಗಾಡಿದ್ರು. ಇವರ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಕ್ಯಾಪ್ಟನ್ಸಿ ಓಟದ ಸ್ಪರ್ಧೆಯನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಗೆದ್ದಿರುವಂತಹ ಒಂದು ತಂಡ ಸೋತಿರುವಂತಹ ತಂಡಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳುವಂತ ಮಾಡಬೇಕು. ಆದ್ರೆ ಇದರಲ್ಲಿ ಗೆಳೆಯ ಗೆಳತಿ ಅಂದ್ಕೊಂಡಿದ್ದವರೆಲ್ಲರೂ ಕೂಡ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿದ್ದಿದ್ದಾರೆ. ಗೌತಮಿ ಹಾಗೂ ಮೋಕ್ಷಿತಾ ಮೊದಲಿನಿಂದಲೂ ಕೂಡ ಒಳ್ಳೆಯ ಸ್ನೇಹಿತೆಯರಾಗಿದ್ರು. ಬಟ್ ಮಿಡಲ್ ನಲ್ಲಿ ಯಾರೋ ಮಧ್ಯದಲ್ಲಿ ಜಗಳ ತಂದಿದ್ದ ಕಾರಣ ಯಾವುದೂ ಸರಿ ಇಲ್ಲ ಎಂಬಂತೆ ಇಬ್ಬರು ವರ್ತಿಸ್ತಾ ಇದ್ದಾರೆ. ಇದು ಮೊದಲಿನಿಂದಲೂ ಕೂಡ ನೆಡ್ಕೊಂಡು ಬರ್ತಾ ಇದೆ. ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿರ್ತಾರೆ. ಇದರ ಪ್ರಕಾರ ಮನೆಯಲ್ಲಿ ಪಕ್ಷಪಾತಿ ಯಾರು ಎಂಬ ಇತ್ಯಾದಿ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಆ ಬಳಿಕ ಅವರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಬೇಕಾಗುತ್ತೆ. ಆಗ ಮೋಕ್ಷಿತಾ ಅವರು ಗೌತಮಿ ಅವರ ಹೆಸರನ್ನ 2 ಬಾರಿ ತೆಗೆದುಕೊಂಡು ಜೋರಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಗೌತಮಿಯನ್ನ ತಳ್ಳುತ್ತಾರೆ. ಇದರಿಂದ ಗೌತಮಿಗೆ ಮತ್ತಷ್ಟು ಬೇಸರವಾಗಿದೆ. ಇನ್ನು ಇವತ್ತಿನ ಗೇಮ್ ನೋಡೋದಾದ್ರೆ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಹೊಸ ಗೇಮ್ ಅನ್ನ ಪರಿಚಯಿಸ್ತಾ ಇದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಕಿಚ್ಚನ ಚಪ್ಪಾಳೆ ಯಾರು ತೆಗೆದುಕೊಳ್ತಾರೆ ಎಲ್ಲವನ್ನ ಕಾದ್ ನೋಡ್ಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚಿ ನ್ಯೂಸ್.